ಯಾರಿವತ್ತು ಈ ಮೀಸಲಾತಿ ಸಂವಿಧಾನದತ್ತವಾಗಿರ್ತಕ್ಕಂಥ ಹಕ್ಕು, ಸಂವಿಧಾನದ ಆರ್ಟಿಕಲ್ 340, 341, 342 ಪ್ರಕಾರ 341 ನಲ್ಲಿ SC, 342 ನಲ್ಲಿ ST, 340 ನಲ್ಲಿ OBC ಅಲ್ಲಿರುವಂಥ ಮಾನದಂಡಗಳ ರೀತಿಯ ಯಾವುದೇ ಸಮಾಜ SC-ನೋ ST-ನೋ OBC-ನೋ ಆಗುವಂಥದಕ್ಕೆ ಅರ್ಹತೆ ಇದ್ದರೆ ಅವರುಗಳನ್ನ SC-ಗೋ ST-ಗೋ OBC-ಗೋ ಸೇರಿಸುವಂಥದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಯಾರಿವತ್ತು ನಕಲಿ ಸರ್ಟಿಫಿಕೇಟ್ಸ್ ಅನ್ನು ತೆಗೆದುಕೊಂಡು ನಮ್ಮ ಅನುದಾನ ಇರಬಹುದು, ನಮಗೆ ಮೀಸಲಿರ್ತಕ್ಕಂಥ ಸ್ಥಾನಮಾನಗಳಿರ್ಬೋದು, ಸರ್ಕಾರಿ ನೌಕರಿನಲ್ಲಿರ್ಬೋದು, ರಾಜಕೀಯ ವ್ಯವಸ್ಥೆನಲ್ಲಿರ್ಬೋದು, ಅದನ್ನು ಕಬಳಿಸ್ತಾ ಇದ್ದಾರಲ್ಲ, ಆ ನಕಲಿ ಏನು ಜಾತಿ ಸರ್ಟಿಫಿಕೇಟ್ಸ್ ಕೊಡ್ತಾ ಇದ್ದಾರೆ, ಕೊಡುವಂಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು. ತೆಗೆದುಕೊಂಡು ದುರ್ಬಳಕೆ ಮಾಡಿಕೊಳ್ತಾ ಇರತಕ್ಕಂಥ ಯಾರು ವ್ಯಕ್ತಿಗಳಿದ್ದಾರೆ ಅವರ ಮೇಲೂ ಸಹ ಕ್ರಮ ಜರುಗಿಸಬೇಕು ಅನ್ನುವಂಥದ್ದು ಮೂರನೇದು. ನಾಲ್ಕನೇದು, ನಮಗೆ 11,000 ಕೋಟಿ ಒಂದು ವರ್ಷಕ್ಕೆ ಲಭ್ಯ ಆಗೋದಾದಲ್ಲಿ 1,000 ಕೋಟಿಯನ್ನ TSP ಹಣ ಮೀಸಲಿಟ್ಟು ರಾಜ್ಯದಲ್ಲಿ ಒಂದು ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಅಂತ ಪ್ರಾರಂಭ ಮಾಡಿ, ಟ್ರೈಬಲ್ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿ 1,000 ಕೋಟಿ ಮತ್ತು 100 ಎಕರೆ ಜಮೀನನ್ನ ಸರ್ಕಾರ ಕೊಟ್ಟು ಸಮಾಜ ಮತ್ತು ಸರ್ಕಾರದ ಸಹಭಾಗಿತ್ವದಲ್ಲಿ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು. ಅದರಲ್ಲಿ ಮೆಡಿಕಲ್, ಇಂಜಿನಿಯರಿಂಗ್, ಲಾ, ನರ್ಸಿಂಗ್ ಇನ್ನಿತರ ಕೋರ್ಸ್ಗಳನ್ನು ಮಾಡಿ ಅದರಲ್ಲಿ 50% ST-ಗಳಿಗೆ ಫ್ರೀ ಆಗಿ ಸೀಟು ಕೊಡಬೇಕು ಆನ್ ಮೆರಿಟ್. ಇನ್ನು ಉಳಿದ 50% ಸೀಟುಗಳನ್ನು ಜನರಲ್ನವರಿಗೆ ಮೆರಿಟ್ ಮತ್ತು ಶುಲ್ಕದ ರೀತಿಯ ಕೊಡಬೇಕು ಅನ್ನುವಂಥದ್ದು ನಾಲ್ಕನೇದು. ಐದನೇದು, ಈ ರಾಜ್ಯದಲ್ಲಿ ST-ಗಳು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಅನ್ನೋಗಿದ್ರೆ ಅವರಿಗೆ ಇಂಡಸ್ಟ್ರಿಯಲ್ ಶೆಡ್ಸ್ ಅಥವಾ ಜಮೀನು ಸಿಗಬೇಕಾಗುತ್ತೆ ಮತ್ತು ಸಾಲ ಸಿಗಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲಿ ST ಪಾಪ್ಯುಲೇಷನ್ ರಾಜ್ಯದಲ್ಲಿ ಜಾಸ್ತಿ ಇದೆಯೋ ಆ ಜಿಲ್ಲೆಗಳಲ್ಲಿ ಕನಿಷ್ಠ 100 ಎಕರೆಗಳ ಜಮೀನನ್ನ KDBಯಿಂದ ಅಕ್ವೈರ್ ಮಾಡಿಕೊಂಡು ಆಯಾ ಜಿಲ್ಲೆನಲ್ಲಿ 2 ಎಕರೆನ ಒಬ್ಬೊಬ್ಬರಿಗೆ ಒಂದೊಂದು ಕುಟುಂಬಕ್ಕೆ ಕೊಟ್ಟು ಅದರ ಜೊತೆಗೆ ರಾಜ್ಯ ಸರ್ಕಾರವೇ ಶ್ಯೂರಿಟಿ ನಿಂತು 4% ಬಡ್ಡಿಯಲ್ಲಿ 10 ಕೋಟಿ ಸಾಲವನ್ನ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ST-ಗಳು ಸಹ ಇಂಡಸ್ಟ್ರಿಯಲಿಸ್ಟ್ ಆಗ್ತಕ್ಕಂಥ ಅದಕ್ಕೆ ಮಾಡಬೇಕು ಅನ್ನುವಂಥದ್ದು ಐದನೇದು. ಆರನೇದು, ಇವತ್ತು ನಾಯಕ್ ಸಮಾಜದ ಅಥವಾ ವಾಲ್ಮೀಕಿ ಸಮಾಜದ ಜನರು ಕೃಷಿ ಆಧಾರಿತವಾದಂಥ ಬದುಕನ್ನು ನಡೆಸ್ತಾ ಇದ್ದಾರೆ. ಆ ಕೃಷಿಕರಿಗೆ ಅನೇಕರಿಗೆ ಇವತ್ತು ಜಮೀನಿಲ್ಲ. ಹಾಗಾಗಿ ಈ TSP ಹಣದಲ್ಲೇ ಒಂದೊಂದು ತಾಲೂಕಿನಲ್ಲಿ ಒಂದೊಂದು 100 ಎಕರೆ ಜಮೀನನ್ನು ಸರ್ಕಾರ ಅಕ್ವೈರ್ ಮಾಡಿಕೊಂಡು ಯಾರು ಭೂರಹಿತರಿದ್ದಾರೆ ST ವರ್ಗದಲ್ಲಿ ಅವರಿಗೆ ಒಂದೊಂದು ಕುಟುಂಬಕ್ಕೆ 2 ಎಕರೆ ಕೊಡೋದ್ರ ಮೂಲಕ, ಅಷ್ಟೇ ಅಲ್ಲ 2 ಎಕರೆಗೆ ಸರ್ಕಾರನೇ ಫೆನ್ಸಿಂಗ್ ಹಾಕ್ಸಿ, ಬೋರ್ವೆಲ್ ಹಾಕ್ಸಿ ಅಲ್ಲಿ ಕಮರ್ಷಿಯಲ್ ಕ್ರಾಫ್ಟ್ಸ್ ಅಥವಾ ಕಮರ್ಷಿಯಲ್ ಗಿಡಮರಗಳನ್ನು, ಎಸ್ಟೇಟ್ಗಳನ್ನು ಮಾಡ್ತಕ್ಕಂಥ ಅದಕ್ಕೆ ಉದಾಹರಣೆಗೆ ಮ್ಯಾಂಗೋ ಹಾಕುವಂಥದ್ದು, ತೆಂಗು ಹಾಕುವಂಥದ್ದು, ಅಡಿಕೆ ಹಾಕುವಂಥದ್ದು, ಈ ರೀತಿ ಮಾಡ್ತಕ್ಕಂಥದಕ್ಕೆ 2 ಎಕರೆಗಳನ್ನು ಬಡವರಿಗೆ, ಕೃಷಿ ಮಾಡ್ತಕ್ಕಂಥವ್ರಿಗೆ, ಯಾರಿಗೆ ಭೂಮಿ ಇಲ್ಲ ಅವರಿಗೆ ಕೊಡ್ತಕ್ಕಂಥದನ್ನ ರೆಸಲ್ಯೂಷನ್ಸ್ ಅನ್ನ 6 ಮಾಡಿದ್ದೇವೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಡೆಲಿಗೇಷನ್ ಬರುವಂತಹ ದಿನಮಾನಗಳಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಡುವಂತ ಸಂದರ್ಭದಲ್ಲಿ ಸಮಯ ಕೊಡ್ತಂತ ಸಮಯದಲ್ಲಿ ಈ ರೆಸಲ್ಯೂಷನ್ಸ್ ಮತ್ತು ನಮ್ಮ ಭಾವನೆಗಳನ್ನು ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರವನ್ನು ಸಹ ಈ ಟ್ರೈಬಲ್ ಸಮಸ್ಯೆಗಳಿಗೆ ಹಣವನ್ನು ಬಿಡುಗಡೆ ಮಾಡತಕ್ಕಂತ, ನಾನು ಈಗಾಗಲೇ ಹೇಳಿದಂತ ಏನು ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ ಕಾಲೇಜಿಗೂ ಸಹ ಕೇಂದ್ರ ಸರ್ಕಾರದ ಅನುದಾನವೂ ನೀಡಬೇಕು ಅನ್ನುವಂತ ಆಗ್ರಹವನ್ನ ಮಾಡಲಿಕ್ಕೆ ಬಯಸ್ತೇವೆ. ಇದು